ಹಾಯ್ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ವ್ಲಾಗ್ಸ್. ಈ ವ್ಲಾಗ ಸಡನ್ ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡ್ಲಿಕತ್ತೀನಿ. ಯಾಕಂದ್ರೆ ಸ್ವಲ್ಪ ಅಡುಗೆ ಒಳಗೆ ಪ್ರೋ ಮ್ಯಾಕ್ಸ್ ಇದ್ದಂಗೆ ನಾನು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಸೊ ಏನೋ ಮಾಡಕ್ ಹೋಗಿ ಏನೋ ಮಾಡೇನಿ. ಅದನ್ನ ನಾನೀಗ ಏನೋ ಮಾಡಕ್ ಹೋಗಿ ಏನೋ ಮಾಡೇನಲ್ಲ ಅಂದ್ರೆ ಕೆಡಿಸಿ ಇಟ್ಟೇನಲ್ಲ. ಸೊ ಅದರಿಂದನೇ ನಾ ಒಂದು ಹೊಸ ರೆಸಿಪಿ, ಇದು ಆಲ್ರೆಡಿ ಐತಿ ಬಟ್ ಅದನ್ನ ಹೊಸ ರೆಸಿಪಿ ತರ ನಾ ಟ್ರೈ ಮಾಡೇನಿ. ಬಟ್ ಅದು ಚಲೋ ಇದು ಆಕ್ಚುಲಿ ಚೆನ್ನಾಗಿರೋದು ಬಂತ. ಅದನ್ನ ನಿಮ್ಮನ್ನ ಶೇರ್ ಮಾಡ್ಕೊಂಡಂತ ಹೇಳಿ ಈ ವ್ಲಾಗ್ ಮಾಡ್ಲಿಕ್ಕೆ. ಚಲೋ ಸ್ಟಾರ್ಟ್ ಮಾಡೋದಂತ. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಒಂದು ಫುಡ್ ಜಾಸ್ತಿ ನೋಡ್ತಿರ್ತೀನಿ. ಸೊ ಅದು ನೋಡುವಾಗ ಅದ್ರೊಳಗೆ ಒಂದು ರೆಸಿಪಿ ನೋಡಿದೆ, ಇಷ್ಟ ಆತ. ಅದನ್ನ ಪೂರ್ತಿನೇ ನೋಡಲಿಲ್ಲ, ನಾನು ಸ್ವಲ್ಪ ನೋಡಿದ್ದೆ. ಅದ್ರೊಳಗೆ ಅವ್ರು ಫಸ್ಟಿಗೆ ಮೆನ್ಷನ್ ಮಾಡಿಬಿಟ್ಟಿದ್ರ ರೊಟ್ಟಿ ಚಪಾತಿ ಬೋರ್ ಆಗಿದ್ರ ಒಂದ್ಸತಿ ಇದನ್ನ ಟ್ರೈ ಮಾಡಿ ಅಂತ ಹೇಳಿ. ಆ್ಯಂಡ್ ನಾನು ತಡಿ ಹೆಂಗಿದ್ರು ಚಪಾತಿ ಹಿಟ್ಟು ಖಾಲಿ ಆಗಿತ್ತು. ಸೊ ಅದಕ್ಕೋಸ್ಕರ ಇದು ಹೆಂಗಿದ್ರು ಐತಲ್ಲ, ಈ ಐಟಮ್ಸ್ ಐತಿ ಮಾಡಲಿಕ್ಕೆ, ಸೊ ಮಾಡ್ಬೋದು ಅಂತ ಹೇಳಿ ಅದನ್ನು ಪೂರ್ತಿನೂ ನಾನು ವಿಡಿಯೋ ನೋಡಿಲ್ಲ. ಫಸ್ಟಿಗೆ ಹೇಳಿರ್ತೀನಿ, ಪೂರ ವಿಡಿಯೋ ನೋಡಲಿಲ್ಲ. ನಾನು ಹೇಳದ್ನಲ್ಲ, ಅವಸರದಾಗ ಬರೀ ನೋಡಿದ್ದಷ್ಟ ತಿನ್ಬೇಕಂತ ಅನ್ನಿಸ್ತು. ಅದು ಏನಿತ್ತಂದ್ರೆ ಸಾಬುದಾನ ಮತ್ತು ಆಮೇಲೆ ಆಲೂಗಡ್ಡೆ ಅದನ್ನ ಬಾಯ್ಲ್ ಮಾಡಿ ಅದನ್ನ ಸ್ಮ್ಯಾಶ್ ಮಾಡಿಟ್ಕೊಂಡು ಅದನ್ನ ಅಂದ್ರೆ ಸಾಬುದಾನ ಪುಡಿ ಮಾಡ್ಕೊಂಡು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡು ಅದೆರಡು ಮಿಕ್ಸ್ ಮಾಡಿ ನಾವು ಚಪಾತಿ ಹಿಟ್ಟು ಯಾವ ಥರ ನಾದಿಟ್ಕೊತೀವಲ್ಲ, ಸೊ ಆ ರೀತಿ ನಾದಿಟ್ಕೊಂಡು ಮಾಡೋದಿರ್ತದೆ. ಬಟ್ ಅದ್ರೊಳಗೆ ಅವ್ರು ಏನು ಹೇಳಿದ್ರು ಅಂದರೆ, ಸಾಬುದಾನ ನಾವು ಮುಂಚೆನೇ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಿತ್ತು, ಅಂದ್ರೆ ಹುರ್ಕೊಂಡು ಆಮೇಲೆ ನಾವು ಮಿಕ್ಸಿ ಹಾಕಿ ಮಾಡಬೇಕಿತ್ತಂತ. ಅದು ಹಂಗಾಗಿದ್ದು ಏನೋ ಬರ್ತಿತ್ತೇನೋ ಅಂತ ಅನ್ನಿಸ್ತೈತಿ. ಅವರ ಸಾಬುದಾನಿ ಮತ್ತು ಆಲೂಗಡ್ಡೆ ಆಮೇಲೆ ಕೊತ್ತಂಬರಿ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ, ನಾವು ಮೆಣಸಿನ್ಕಾಯಿ ಖಾರ ಅಂತ ತಿನ್ನಂಗಿಲ್ಲ, ಸೊ ಕೊತ್ತಂಬರಿ ಅಷ್ಟೇ ಕಟ್ ಮಾಡಿ ಹಾಕ್ಕೊಂಡಿದ್ನಿ. ಇಲ್ಲಿ ನೋಡ್ರಿ, ಕಲಿಸಾಕ ಭಾಳ ಟ್ರೈ ಮಾಡಿದ್ನಿ, ಅದು ಚಪಾತಿ ಬಿಟ್ಟಿರತ್ತೆ ಆಗಲೇ ಇಲ್ಲ. ಅದು ನೀರಿನ ಇನ್ನೊಂದು ಆ್ಯಡ್ ಮಾಡೀನಿ, ಅದು ತೋರಿಸ್ತೀನಿ ಆ್ಯಡ್ ಮಾಡಿ ಏನು ಮಾಡೀನಿ ಅಂತ ಹೇಳಿ. ಸೊ ಈ ರೀತಿ ಆತಿದ. ಎಲ್ಲಿ ಬರ್ಬೇಕ್ರಿ ಅದು? ವೇಟ್, ಆಗತ್ತೆ ನೋಡ್ರಿ. ಈ ರೀತಿ ಮಾಡಿಟ್ಬಿಟ್ಟೆ ನಾನು. ಹೀಗಾಗಿ ಅದು ಉಂಡೆನೇ ಆಗಲಿಲ್ಲ. ಚಪಾತಿ ಥರ ನಾವು ಮಾಡ್ಲಿಕ್ಕೆ ಹೋದ್ರೆ ಅದು ಬರಲೇ ಇಲ್ರಿ. ಅದು ಫುಲ್ ಒಂದೊಂದು ದಿಕ್ಕಾತದ. ಇದು ಹೆಂಗಾಗೈತಲ್ಲ ಸೇಮ್ ಹಿಂಗ ಆತದ. ನಾ ಅದಕ್ಕೆ ಏನು ಮಾಡಿದೆ ಅಂದ್ರೆ ತೋರಿಸ್ತೀನಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾ ಅದಕ್ಕೆ ಏನು ಮಾಡಿದೆ, ಸ್ವಲ್ಪ ಅಂದರೆ ಸ್ವಲ್ಪ ಚಪಾತಿ ಇಟ್ಟೈತಿ, ಅಂದರೆ ಇದು ಭಾಳ ಆಗೋದಿಲ್ಲ ಇದರಲ್ಲಿ ಚಪಾತಿ. ಸೊ ಆಲ್ರೆಡಿ ಇಷ್ಟೇ ಇದ್ದಿತ್ತು. ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡದ್ರೊಳಗೆ ನನಗೆ ಅಟ್ಲೀಸ್ಟ್ ಏನಾರ ಮಾಡೋದು ಇದನ್ನ ಕೆಡಿಸೋದು ಬೇಡ ಅಂಥೇಳಿ, ಕೆಡ್ಸಕ್ಕಂದ್ರೆ ಜಿಮ್ ಮರಕ್ತೈತ್ರಿ, ಹೆಂಗಿದ್ರು ಸಾಬುದಾನಿ ವಡ ಮಾಡ್ತಾರಲ್ಲ, ಸೊ ಅದನ್ನೂ ಒಂದ್ಸಲ ಟ್ರೈ ಮಾಡಿಲ್ಲ, ಬರೀ ತಿಂದಿದ್ದಷ್ಟ. ಹಂಗೆ ಮಾಡಿದ್ರೆ ಹೆಂಗಾಗ್ತೈತೇನೋ ಅಂತ ಹೇಳಿ ಆಲ್ರೆಡಿ ಒಂದೇ ಒಂದು ಮಾಡಿ ನೋಡಿದೆ, ಚಲೋ ಅನ್ನಿಸ್ತ. ಸೊ ಈಗ ಅದಕ್ಕೆ ಇಷ್ಟೆಲ್ಲ ಮಾಡಿಟ್ಕೊಂಡೇನಿ. ಆಲ್ರೆಡಿ ಈ ರೀತಿ ಎಲ್ಲ ಮಾಡಿಟ್ಕೊಂಡೇನಿ. ಇನ್ನು ಇದನ್ನು ಫ್ರೈ ಮಾಡೋಣ, ಆಮೇಲೆ ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ತೇನೆ. ನಂಗೆ ಆಲೂಗಡ್ಡೆ ಏನಂದ್ರೆ ಮಿಕ್ಸ್ ಮಾಡಿ ಅದನ್ನು ಹಿಟ್ಟು ನಾದ್ಕೋಬೇಕಂದಾಗನ ಸ್ವಲ್ಪ ಡೌಟ್ ಬಂದಿತ್ತು, ಇದು ಬರಂಗಿಲ್ಲ ಅಂತ ಹೇಳಿ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಯಾಕಂದ್ರೆ ನಂಗೆ ಆಲೂ ಪರೋಟಾನು ಮಾಡಕ್ ಬರಂಗಿಲ್ಲ. ಆಮೇಲೆ ಸ್ಟಫ್ ಎಲ್ಲ ತುಂಬಿ ಅದನ್ನ ಲಟ್ಟಿಸ್ಕೊಡೋದನ್ನ ಅದು ಫುಲ್ ಅರ್ಧ ಕೈಯಾಗ ಕಿತ್ತು ಬಂದ್ಬಿಡ್ತೈತಿ.
ಇದು ಡೌಟ್ ಇತ್ತು ನಂಗೆ ಖರೆ ಹಂಗ ಆತ ಇರಲಿ. ಬಟ್ ನಾ ಏನೋ ಒಂದು ಹೊಸ ರೆಸಿಪಿ ಟ್ರೈ ಮಾಡಿದ್ದಲ್ಲ, ಸ್ವಲ್ಪ ಅದಕ್ಕೆ ಹೇಳ್ತೇನೆ ನಾನು. ಇದೆಲ್ಲ ಪೂರ್ತಿ ತಿಂದಾದ್ಮೇಲೆ ನಾನು ಏನು ಟ್ರೈ ಮಾಡಿದ್ದೆ ಆ್ಯಂಡ್ ನೀವು ಟ್ರೈ ಮಾಡಬಹುದು ಈಗ ಆರಾಮ್ಸೆ. ಈಗ ಎಣ್ಣೆ ಅಂತೂ ಕಾಯಕ್ಕಿಟ್ಟೇನೆ. ಸೊ ಇದು ಎಣ್ಣೆ ಕಾದಾದ್ಮೇಲೆ ಇದನ್ನು ಕರಿಯೋಣಂತೆ. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಂತೂ ಮನ್ಯಾಕೆ ಹೋಗ್ಬೇಡ್ರಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಆದಷ್ಟು ಲಘು 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಸೊ ಲಘು ಲಘು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಇದು ಎಣ್ಣೆ ಕಾದೈತೇನೋ ಅಂತ ಹೇಳಿ ನೋಡ್ಕೊಳ್ಬೇಕು. ಒಂಚೂರು ಸಣ್ಣಗೆ ಬಿಟ್ಟು ನೋಡಿದ್ರೆ ಎಸ್ ಅದು ಮ್ಯಾಲೆ ಬರಾತಿದ್ರೆ ಹಾಕ್ಬೋದು. ನೋಡಾಕು ಚಂದ ಕಾಣಿಸಿರ್ತಾವ, ಹಂಗ ಟೇಸ್ಟು ಖರೆಗೂ ಚಲೋ ಇರ್ತೈತಿ ಪಕ್ಕ. ಯಾಕಂದ್ರ ಈಗ ಸಾಬುದಾನಿ ಬಡ ಮಾಡುವಾಗ ಏನಾಗ್ತೈತಿ ಅಂತಂದ್ರ ಇದು ನನಗೆ ಅನ್ಸಿದ್ದೆ, ಅವು ಇಷ್ಟು ದೊಡ್ಡ ದೊಡ್ಡ ಮಾಡಿ ಕರಿಯೋದಂದ್ರೆ ಕಷ್ಟ ಆಗ್ತೈತಿ. ಸೊ ಅದಕ್ಕೆ ನಾ ಹಿಂಗೆ ಟ್ರೈ ಮಾಡಿದೆ. ನಿಮ್ಗೆ ಈಸಿನೂ ಆಗ್ತೈತಿ ಆ್ಯಂಡ್ ಆರಾಮ್ಸೆ ಮಾಡ್ಬೋದು. ಆ್ಯಂಡ್ ಕರೆಗೂ ಟ್ರೈ ಮಾಡ್ರಿ, ನಿಜ ಮಸ್ತ್ ಆಗ್ತಾವ. ಆ್ಯಂಡ್ ಹೆಂಗೈತಿ ಅಂತೇಳಿ ಒಂಚೂರು ಸಾಸ್ ಯೂಸ್ ಮಾಡ್ತೇನೆ, ತಿಂದು ಹೇಳ್ತೇನೆ ನಿಮ್ಗೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅವೆಲ್ಲ ಮಾಡಿಟ್ಟಿದ್ರಲ್ಲ, ಸೊ ಫೈನಲಿ ರೆಡಿ ಆದು ಸಾಬುದಾನಿ ವಡ. ಬಟ್ ಡಿಫ್ರೆಂಟ್ ಸ್ಟೈಲ್ ಒಳಗೆ ಮಾಡಿದೆ. ಕರೆಗೂ ನೀವು ಟ್ರೈ ಮಾಡ್ರಿ, ನಿಜ ಮಸ್ತ್ ಆಗ್ತಾವ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಕರೆಗೂ ನಂಗೆ ಖುಷಿ ಆಯ್ತು, ಯಾಕಂದ್ರೆ ನಂಗೆ ಅಯ್ಯೋ ಇದನ್ನ ಕೆಡಿಸ್ಬೇಕಾಗುತ್ತಲ್ಲ ಅಂತ ಹೇಳಿ ಯೋಚನೆ ಮಾಡ್ಲಿಕ್ಕತ್ತಿದ್ದೆ. ಬಟ್ ಇದು ಹಂಗೇನಾಗ್ಲಿಲ್ರಿ. ನಿಜ ಅಂದ್ರೆ ನಿಜ ಇಷ್ಟ ಆಗ್ತೈತಿ ನಿಮ್ಗೆ. ನನ್ನಂಗೆ ಸಾಬುದಾನಿ ವಡ ಕಷ್ಟ ಆಗ್ತೈತಿ ಮಾಡ್ಲಿಕ್ಕೆ ಅನ್ನೋರು ಈ ರೀತಿ ಸಾಬುದಾನಿ ವಡ ಟ್ರೈ ಮಾಡ್ರಿ, ನಿಜ ಇಷ್ಟ ಆಗ್ತೈತಿ. ಸೊ ನಾನು ಇದಕ್ಕೆ ಸಾಬುದಾನಿ ಅದನ್ನು ಪೌಡ್ರ್ ಮಾಡಿ ಆ್ಯಂಡ್ ಅದಕ್ಕೆ ಆಲೂಗಡ್ಡೆ ಎಲ್ಲ ಒಂಚೂರು ಬಾಯ್ಲ್ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿ, ಆಮೇಲೆ ಅದಕ್ಕೆ ಒಂಚೂರು ಚಪಾತಿ ಹಿಟ್ಟು ಹಾಕಿ ಸಾಲ್ಟ್ ಹಾಕ್ರಿ, ಅಂದ್ರೆ ಉಪ್ಪು ಹಾಕ್ರಿ, ಆಮೇಲೆ ಕೊತ್ತಂಬರಿ ಒಂಚೂರು ಹಾಕ್ರಿ, ಆಮೇಲೆ ನೀವು ಮೆಣಸಿನ್ಕಾಯಿ ಒಂದು ಸಣ್ಣ ಕಟ್ ಮಾಡಿ ಹಾಕ್ರಿ. ಅಂದ್ರೆ ನಿಮ್ಗೆ ಈ ರೀತಿ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತೈತಿ. ಸೊ ಅಷ್ಟು ಹಾಕಿ ನೀವು ಸ್ವಲ್ಪ ಹೊತ್ತು ಅದನ್ನ ಮಾಡಿ ಇಟ್ಟು ಸ್ವಲ್ಪ ಹೊತ್ತು ನೆನೆಯಾಕಂತ ಬಿಡ್ರಿ. ಆಮೇಲೆ ನಿಮ್ಗೆ ಈ ರೀತಿ ಶೇಪ್ ಒಳಗೆ ನೀವು ಮಾಡಿ ಒಂದು ಬಿಸಿ ಎಣ್ಣೆ ಒಳಗೆ ಕರ್ಕೊಂಡ್ರಿ ಅಂದ್ರೆ ಸಾಬುದಾನಿ ವಡ ರೆಡಿ ಆಗ್ತಾವು. ನನ್ನ ಸ್ಟೈಲ್ ಸಾಬುದಾನಿ ವಡ ರೆಡಿ ಆಗ್ತಾವ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡ್ರಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗ್ನ ಸಿಗ್ತೇನಂತ. ಅಲ್ಲಿವರೆಗೂ ಎಲ್ಲರೂ ಆರಾಮಿರ್ರಿ, ನಕ್ಕೊಂತಿರ್ರಿ, ಚಂದಿರ್ರಿ. ಚಲೋ ಬಾಯ್ ಬಾಯ್.